ಸೊ ಇನ್ಸ್ಟಾಗ್ರಾಮಲ್ಲಿ ಈ ಒಂದು ಪೋಸ್ಟ್ನ ನೋಡಿದೆ, ಲೈಫಲ್ಲಿ ಸಕ್ಸಸ್ನ ಪಡೆಯೋಕ್ಕೆ ಈ ಒಂದು ಫಾರ್ಮುಲಾ ಯೂಸ್ ಮಾಡಿ ಅಂತ. ಏನಂದರೆ, ನಿಮ್ಮ ಅಕ್ಕಪಕ್ಕ ಇರುವಂಥ 2-3 ಜನರನ್ನ ಬಿಟ್ಟರೆ ನಿಮ್ಮ ಲೈಫನ್ನು ಆದಷ್ಟು ಪ್ರೈವೇಟಾಗಿ ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ಈ 2-3 ಜನರಿಗೆ ಬಿಟ್ಟು ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನು, ನೀವು ಎಲ್ಲಿದ್ದೀರಾ, ಏನು ಮಾಡ್ತಿದ್ದೀರಾ, ಇವತ್ತು ರಾತ್ರಿ ಏನು ಮಾಡ್ತೀರಾ, ನಾಳೆ ಬೆಳಗ್ಗೆ ಏನು ಮಾಡ್ತೀರಾ, ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದು ಆ 2-3 ಜನಕ್ಕೆ ಬಿಟ್ಟು ಇನ್ಯಾರಿಗೂ ಗೊತ್ತಾಗದಿರೋ ಥರ ಇಟ್ಕೊಳ್ಳಿ ಅಂತ. ಬಟ್ ಇಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ಫ್ರೆಂಡ್ಸ್, ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇವತ್ತು ರಾತ್ರಿ ಏನು ಮಾಡ್ತೀನಿ, ನಾಳೆ ಬೆಳಗ್ಗೆ ಏನು ಮಾಡ್ತೀನಿ, 10 ನಿಮಿಷ ಬಿಟ್ಟು ಏನು ಮಾಡ್ತೀನಿ, ಟೀಮ್ಸಲ್ಲಿ ಸ್ಕೆಡ್ಯೂಲ್ ಆಗಿರೋ ಮೀಟಿಂಗ್ ನಡೆಯುತ್ತಾ ಅಥವಾ ಇವತ್ತು ಟೈಮ್ ವೇಸ್ಟ್ ಮಾಡ್ತೀವಲ್ಲ ಲಾಗಿನ್ ಮಾಡಿ ಅಂತ ಏನೂ ಗೊತ್ತಿಲ್ಲ ಫ್ರೆಂಡ್ಸ್. ಅಂಥದ್ರಲ್ಲಿ ಈ ಥರ ಬದನೆಕಾಯಿ ಲೈಫ್ನ ಪ್ರೈವೇಟಾಗಿ ಇಟ್ಕೊಂಡು ಏನು ದವಾಗ್ಬೇಕು ಹೇಳಿ. ನಮ್ಮ ಅಜ್ಜಿ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಹುಸಿದ್ದು ಕೆಮ್ಮಿದ್ದು ಎಲ್ಲನೂ ಹೇಳ್ಕೊಂಡು ಓಡಾಡ್ಬೇಡ ಅಂತಾರೆ. ಸೇಮ್ ಥಿಂಗೇ ಇನ್ನು ಸ್ವಲ್ಪ ಮುಂಚೆ ಅವರು ಅಡ್ವೈಸ್ ಮಾಡಿದ್ದು. ಬಚ್ಚ ನನ್ನ ಲೈಫಲ್ಲಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ಏನು ಪ್ರೈವೇಟಾಗಿ ಇಟ್ಕೊಳ್ಳಿ.